ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಣ್ಣ ಬಣ್ಣದ ರಂಗೋಲಿ. ಅದು ಅಂತಿಂತ ರಂಗೋಲಿ ಅಲ್ಲ, ಇದು ಹೂಗಳ ರಂಗೋಲಿ. ದಾಸವಾಳದ ಹೂವು, ಆಮೇಲೆ ಮರಳೆ ಹೂವು, ನಾವು ಮಳ್ಳೆ ಅಂತ ಹೇಳಿ ಕರಿತೇವೆ, ಕನಕಾಂಬರ ಮತ್ತು ಕಾಕಡ ಹೂವು ಮತ್ತು 2 ಬಗೆಯ ದಾಸವಾಳ ಹೂವು, ಒಟ್ಟು 5 ಹೂವುಗಳನ್ನು ಸೇರಿಸಿ ಹಾಕಿರುವಂತಹ ಅಥವಾ ರಚಿಸಿರುವಂತಹ ಒಂದು ರಂಗೋಲಿಯ ಚಿತ್ತಾರ ಅಂತಲೇ ಹೇಳ್ಬೋದು. ಹೇಗಿದೆ ನೋಡಿ, ಇನ್ನೇನು ಶ್ರಾವಣ ಮಾಸ ಬಂತು. ನಾವು ಹೂಗಳ ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿದೆ ನಮ್ಮ ಮನೆಗಳಲ್ಲಿ. ಆಗ ಉಳಿದಿರ್ತಕ್ಕಂಥ ಹೂಗಳನ್ನು ನಾವು ಅದನ್ನು ಬಳಸಿ ಉಳಿದಂಥ ಹೂಗಳನ್ನು, ಹೂವಿನ ದಳಗಳನ್ನು ಹೀಗೆ ರಂಗೋಲಿಯನ್ನು, ಚಿತ್ತಾರವನ್ನು ಬಿಡಿಸುವುದರ ಮುಖಾಂತರ ದೇವರ ಮನೆಯನ್ನು ಭಾಳಷ್ಟು ಅಲಂಕರಣಗೊಳಿಸಬಹುದು. ಅಥವಾ ಯಾವುದಾದ್ರೂ ನಿಮ್ಮದು ಟೀಪ ಇರಬಹುದು, ಅಥವಾ ಒಂದು ಪುಟ್ಟ ಸ್ಟೂಲ್ ಇರಬಹುದು, ಅದರ ಮೇಲೆ ಹೀಗೆ ನೀವು ಅಲಂಕಾರ ಮಾಡೋದ್ರಿಂದ ಅಂದಿನ ಹಬ್ಬದ ಮನೆಯ ಒಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರುವ ಹಾಗೆ ಮಧ್ಯದಲ್ಲಿ ಕಾಕಡ ಹೂವಿದೆ. ನಾನು ಅದರ ತೊಟ್ಟನ್ನು ತೆಗೆದು ಬಿಟ್ಟಿದ್ದೇನೆ. ತೊಟ್ಟನ್ನು ತೆಗೆದು ಮಧ್ಯದಲ್ಲಿ ಇಟ್ಟಿದ್ದೇನೆ. ಅದರ ಮಧ್ಯೆ ದಾಸವಾಳ. ಕಾಕಡ ಹೂವಿನ ಸುತ್ತಲೂ ಇರುವಂಥದ್ದು ಗಾಢ ಬಣ್ಣದ ಒಂದು ಗುಲಾಬಿ ಬಣ್ಣದ ದಾಸವಾಳ, ಆನಂತರ ಮರಳೆ ಹೂವು, ಆನಂತರ ಕೆಂಪು ದಾಸವಾಳ, ಆನಂತರ ಮತ್ತೆ ಮರಳೆ ಮತ್ತು ಕನಕಾಂಬರ. ಹೀಗೆ 5 ಬಗೆಯ ಹೂಗಳನ್ನು ಸೇರಿಸಿ ರಚಿಸಿದಂತಹ ಒಂದು ರಂಗೋಲಿ ಚಿತ್ತಾರ ಇದು. ಒಮ್ಮೆ ನೀವು ಪ್ರಯತ್ನ ಪಡಿ, ಎಲ್ರಿಗೂ ಬರುತ್ತೆ. ಆದರೆ ನೋಡೋದಕ್ಕೆ ಬಹಳಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ? ಕೆಂಪು ಬಿಳಿ ಬಣ್ಣದ ಒಂದು ಕಾಂಬಿನೇಷನಲ್ಲಿ ಬಂದಿದೆ. ಧನ್ಯವಾದ.